ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಊರಿನ ಜಾತ್ರೆಯ ಗಣೇಶೋತ್ಸವ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ ಹೇಗಿತ್ತು ಜಾತ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿದ್ರಲ್ವ, ನಾವೀಗ ಬ್ರೇಕ್ ಡ್ಯಾನ್ಸ್ ಆಡಿಬಿಟ್ಟು ಇವಾಗ ಜಾಯಿಂಟ್ ವೀಲ್ ಹತ್ರ ಬಂದಿದ್ದೀವಿ. ನನ್ನ ಮಗನಿಗೆ ಚಿಕ್ಕದು ಆಟ ಆಡೋದಕ್ಕಿಂತ ಈ ಥರ ಬ್ರೇಕ್ ಡ್ಯಾನ್ಸು, ಜಾಯಿಂಟ್ ವೀಲು, ಕೊಲಂಬಸ್ಸು, ಟ್ರೈನ್ ಈ ಥರದ್ದು ಆಟಗಳನ್ನು ಆಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದ. ಅವನು ಒಂಚೂರು ಹೆದರ್ಕೋತಾ ಇರಲಿಲ್ಲ. ಹಾಗಾಗಿ ನಾವೀಗ ಜಾಯಿಂಟ್ ವೀಲ್ ಹತ್ರ ಬಂದಿದ್ದೀವಿ. ಇದು ಬಂದುಬಿಟ್ಟು ತಿಪ್ಟೂರಿನ, ಅದು ಕರ್ನಾಟಕದಲ್ಲೇ ತುಂಬಾ ಫೇಮಸ್ ಇರುವಂತಹ, ಅದು ಕರ್ನಾಟಕದಲ್ಲೇ 3ನೇ ಸ್ಥಾನದಲ್ಲಿರುವಂತಹ ಗಣೇಶೋತ್ಸವ. ಇದು 3 ತಿಂಗಳುಗಳ ಕಾಲ ಗಣೇಶನ ಕೂರಿಸಿರ್ತಾರೆ. 3 ತಿಂಗಳನ್ನು ಕೂಡ ಗಣೇಶನಿಗೆ ದಿನ ಪೂಜೆಗಳನ್ನ ಮಾಡ್ತಾರೆ. ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. 3 ತಿಂಗಳ ಆದಮೇಲೆ ಈ ಥರ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾರೆ. ನಾನೀಗ ಜಾಯಿಂಟ್ ವೀಲಲ್ಲಿ ಕೂತಿದ್ದೀನಿ. ನೋಡ್ತಿರ್ಬೋದು, ನನಗೆ ವಾಂತಿ ಬರೋದೊಂದು ಬಾಕಿ. ಅಷ್ಟು ಹೊಟ್ಟೆ ಒಳಗಡೆ ಒಂಥರ ಆಗ್ತಾಯಿತ್ತು. ಅಲ್ಲಿ ಬೇರೆ ಅಕ್ಕಪಕ್ಕದಲ್ಲಿ ಕೂತಿರೋರು, ನನ್ನ ಮುಂದೆ ಕೂತಿರೋರಂತೂ ಕಿರಿಸ್ತಾನೇ ಇದ್ದರು. ನಮ್ಮ ಮನೆಯವರು ಮಗಳು, ಮಗ ಮತ್ತು ಅವರು ಸಪ್ರೇಟಾಗಿ ಕೂತಿದ್ದಾರೆ. ನಾನು ಇನ್ನೊಂದು ಇದರಲ್ಲಿ ಕೂತಿದ್ದೀನಿ. ನನ್ನ ಮುಂದ್ಗಡೆ ಇರೋರು ತುಂಬಾ ಕಿರಿಸ್ತಾಯಿದ್ರು. ಅದರಲ್ಲೂ ನನಗೆ ವಾಂತಿ ಬಂದಂಗೆ ಬೇರೆ ಆಗ್ತಿತ್ತು. ವಾಂತಿ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ನಾನು ಹತ್ತಿರೋದು ಒಂದು 5-6 ಜಾಯಿಂಟ್ ವೀಲ್ ಬಂದಿತ್ತು. ಅದರಲ್ಲಿ ಹತ್ತಿದ್ದು ಮಾತ್ರ ಫುಲ್ ದೊಡ್ಡದಿರೋದ್ರಲ್ಲೇ ನಾವು ಹತ್ತಿದ್ವಿ. ಇದರಲ್ಲಿ ಆಡಿದ್ರೇ ಮಜಾ ಬರುತ್ತೆ ಅಂತ ಹೇಳಿ ನಾವು ಹತ್ತೋದೇನೋ ಹತ್ತಿಬಿಟ್ವಿ. ಅಲ್ಲಿ ಮೇಲಕ್ಕೆ ಹೋಗಿ ಕೆಳಗೆ ಬಂದಾಗಂತೂ ಈ ಜೀವನೇ ಬಾಯಿಗೆ ಬಂದಂಗೆ ಆಗಿರುತ್ತೆ. ಅಷ್ಟು ಥ್ರಿಲ್ ಅನಿಸ್ತಿತ್ತು ನಮಗಂತೂ. ಜಾತ್ರೆ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗ ಜಾಯಿಂಟ್ ವೀಲ್ ಆಡಿ ಆದಮೇಲೆ ಅವನು ಮತ್ತೆ ಟ್ರೈನ್ ಆಟ ಆಡೋಣ ಅಂತ ಹೇಳಿ ಬಂದಿದ್ದೀವಿ. ಅವನು ಒಬ್ಬನೇ ಹೋಗಲಿಲ್ಲ, ಅವನ ಜೊತೆ ನಾನು ಹೋಗಿದ್ದೀನಿ. ಅವನು ಕರ್ಕೊಂಡೇ ಟ್ರೈನಲ್ಲಿ ಕೂತಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಅವನಿಗೆ ಚಿಕ್ಕ ಪುಟ್ಟ ಆಟ ಆಡೋದಕ್ಕಿಂತ ಈ ಥರ ತುಂಬ ದೊಡ್ಡ ಆಟ ಆಡೋದಕ್ಕೆ ಇಷ್ಟ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇದಾದಮೇಲೆ ಇಲ್ಲಿ ರಿಂಗ್ ಹಾಕೋದು ಇರುತ್ತಲ್ಲ, ಎಲ್ಲ ಜಾತ್ರೆಯಲ್ಲೂ ಕಾಮನ್ ಇದು. ನಾನು ತಗೊಂಡೆ ರಿಂಗ್ ಹಾಕೋಣ ನೋಡೋಣ ಅಂತ ಹೇಳಿ. ಅಲ್ಲಿ ಒಂದು ಬೀಳಲಿಲ್ಲ. ಅದು ಬಿದ್ದ ತಕ್ಷಣ ಟೇಬಲ್ ಮೇಲೆ ಬೌನ್ಸ್ ಆಗೋದು. ಅಲ್ಲೂ ನಮಗೆ ಏನೂ ಸಿಗಲಿಲ್ಲ. ಇಲ್ಲಿ ಬಾಲ್ ಹಾಕೋದು ಹತ್ರ ಬಂದಿದ್ದೀವಿ ಇವಾಗ. ಬಾಲ್ ಹಾಕೋವಾಗಂತೂ ನನಗೆ ನಂಗೆ ಮೊದಲೇ ಹೇಳಿಬಿಟ್ಟಿದ್ದೆ, ನನಗೆ ಮೋಸ್ಟ್ಲಿ ಹಿಟ್ ಸಾಣಿಸೋದು ಅಥವಾ ಟೀ ಸೋಸೋದೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ ನಾನು ಬಾಲ್ ಹಾಕಿದೆ. ಅದು ನನ್ನ ಹಣೆ ಬರೋಕ್ಕೆ ಟೀ ಸೋಸೋದೇ ಬಂದ್ಬಿಡ್ತು. 50 ರೂಪಾಯಿ ಕೊಟ್ಟು 10 ರೂಪಾಯಿ ಬರುವಂಥ ಟೀ ಸೋಸೋದನ್ನು ತಗೊಂಡಂಗಾಯಿತು. ನೋಡ್ತಿರ್ಬೋದು ನೀವಿಲ್ಲಿ. ಅವರು ಟೋಟಲ್ ಕೌಂಟ್ ಮಾಡಿ ನನಗೆ ಟೀ ಸೋಸೋದನ್ನು ಕೊಡ್ತಾರೆ ಇವಾಗ.
ಜಾತ್ರೆಯಲ್ಲಿ ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ನೋಡಿಕೊಂಡು ಮತ್ತೆ ಇವಾಗ ನಮ್ಮ ವಸಿಷ್ಠಂಗೆ ಆಟ ಆಡಿಸೋಣ ಅಂಥೇಳಿ ಅವನು ಬೈಕ್ ಆಟ ಆಡ್ತೀನಿ ಅಂದ, ಹಾಗಾಗಿ ಅವನ್ನ ಬೈಕ್ ಆಟ ಆಡಿಸ್ಕೊಂಡು ಇವಾಗ ಗಣಪತಿ ಹತ್ರ ಬಂದಿದ್ದೀವಿ. ಗಣಪತಿ ಇನ್ನೇನು ವಿಸರ್ಜನೆ ಮಾಡೋಕ್ಕೆ ಕೆರೆ ಹತ್ರ ಕಲ್ಯಾಣಿ ಹತ್ರ ಕರ್ಕೊಂಡು ಹೋಗ್ತಾರೆ ಅನ್ನೋ ಟೈಮು. ಇದು ಟೈಮ್ ಬಂದು ಆಗಲೇ ಒಂದು 10 ಗಂಟೆ ಆಗಿತ್ತೇನೋ ಆ ಟೈಮಲ್ಲಿ ರಾತ್ರಿ. ಲಾಸ್ಟ್ ಇನ್ನು 2 ದಿನ ಗಣಪತಿನ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಟೋಟಲ್ ಆಗಿ 4-5 ದಿನ ಜಾತ್ರೆ ಇರುತ್ತೆ. ನಾನು ಬರೀ ನಿಮಗೆ ಒಂದಿನದ್ದು ಜಾತ್ರೆನ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಲೆಂತಿ ಆದರೆ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಡಿ ಜೆನೂ ಇರುತ್ತೆ. ಡಿ ಜೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಶೇಕ್ ಆಗ್ತಿರುತ್ತೆ. ಡಿ ಜೆ ಮಾತ್ರ ಸಕ್ಕತ್ತಾಗಿರುತ್ತೆ ಯಾವಾಗಲೂ, ಪ್ರತಿ ವರ್ಷ ಕೂಡ. ಇಲ್ಲಿ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವಿಲ್ಲಿ. ಈ ಗಣೇಶೋತ್ಸವ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿರುವಂತಹ ಗಣೇಶೋತ್ಸವ. ಅದೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಸೇರಿಸಬೇಕಾಗಿರುತ್ತಲ್ವ, ಆ ಟೈಮಲ್ಲಿ ಏನೋ ಶುರುವಾಗಿದ್ದಂತೆ. 96ನೇ ವರ್ಷದ ಗಣೇಶೋತ್ಸವ ಇದು. ಸತ್ಯ ಗಣಪತಿ ಅಂತ ಹೇಳಿಬಿಟ್ಟು ಕರ್ನಾಟಕದಲ್ಲೇ 3ನೇ ಸ್ಥಾನದಲ್ಲಿದೆ ಗಣೇಶೋತ್ಸವ. ಗಣಪತಿ ಜಾತ್ರೆ ಅಂತ ನೀವು ನೋಡಿದ್ರೆ ಸಿಗುತ್ತೆ, ನಿಮಗೆ ಗೂಗಲ್ ಮಾಡಿದ್ರೆ ಸಿಗ್ಬೋದು. 3ನೇ ಸ್ಥಾನದಲ್ಲಿದೆ, ಅಷ್ಟು ಚೆನ್ನಾಗಿ ಜಾತ್ರೆ ಆಗುತ್ತೆ ಇದು. ಇಲ್ಲಿ ಗಣಪತಿ ಬಂತು ನೋಡ್ರಿ. ನಮ್ಮ ಮನೆಯವರು ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಹೊರಟಿದ್ದಾರೆ. ಗಣಪತಿ ಹೋದ ತಕ್ಷಣ ಭಕ್ತರಿಗೆಲ್ಲರಿಗೂ ಕಡಲೆಕಾಳು ಪ್ರಸಾದನ ಪ್ರತಿ ವರ್ಷವೂ ಹಂಚ್ತೀವಿ. 1 ಕ್ವಿಂಟಾಲ್ ಏನೋ ಕಡಲೆಕಾಳು ಮಾಡಿಸಿರ್ತಾರೆ ಎಲ್ಲ ಸೇರಿಕೊಂಡು. ಇವಾಗ ನಮ್ಮ ಮನೆಯವರು ಮಂಗಳಾರತಿ ತೊಗೊಂಬಂದು ಕೊಟ್ಟರು. ಅದು ಕಡಲೆಕಾಳು ಪ್ರಸಾದ ಹಂಚೋದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಅದು ಫೈನಲಿ ಗಣಪತಿ ವಿಸರ್ಜನೆ ಮಾಡ್ತಿದ್ದಾರೆ. ಇಲ್ಲಿ ಪಟಾಕಿ ಕೂಡ ಹೊಡಿತಾರೆ, 2 ದಿನ ಹೊಡಿತಾರೆ. ಈಗಿದು ವಿಸರ್ಜನೆ ಮಾಡೋ ಟೈಮಲ್ಲಿ ಪಟಾಕಿನ ಹೊಡೆಯೋದಕ್ಕೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಯಾಕಂದರೆ ಅದು ಬಾಂಬ್ ಹಾಕಿದಾಗ ಯಾವ ಫೀಲ್ ಬರುತ್ತೋ ಆ ಥರ ಇರುತ್ತೆ ಪಟಾಕಿ ಸೌಂಡು. ಗಣಪತಿ ವಿಸರ್ಜನೆ ಆದಮೇಲೆ ನೆಕ್ಸ್ಟ್ ರಿಟರ್ನು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಹೋಗಬೇಕಾದ್ರೆ ಅಲ್ಲಿ ಪಿಂಗಾಣಿದು ವಸ್ತುಗಳೆಲ್ಲ ಇತ್ತು, ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಯಾವುದಾದ್ರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ, ಬಟ್ ಯಾವುದೂ ತೊಗೊಂಡಿಲ್ಲ. ನಾಳೆ ನೆಕ್ಸ್ಟ್ ಡೇ ಹೋಗಿದ್ವಿ ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ ಅನ್ನೋದನ್ನು ಇವಾಗ ನೋಡ್ತಿರ್ಬೋದು. ಇಲ್ಲಿ ನಮ್ಮ ವಸಿಷ್ಠ ಒಂದು ಗಾಡಿ ತೊಗೊಂಡಿದ್ದಾನೆ, ಅಂದರೆ JCB ತೊಗೊಂಡಿದ್ದಾನೆ. ಅದು ಒಂದು ಮಾತ್ರ ಅವತ್ತು ನೈಟ್ ತೊಗೊಂಡಿದ್ದು. ಇನ್ನು ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಡೇ ರಶ್ ಇರಲ್ಲ ಡೇ ಟೈಮಲ್ಲಿ ಆದರೆ ಅಂತ
ಹೋಗೋಣ ಅಂಥೇಳಿ ಇವಾಗ ರಿಟನ್ನು ಮನೆ ಕಡೆ ಹೋಗ್ತಿದ್ದೀವಿ. ಇಲ್ಲಿ ಸರ್ಕಲಲ್ಲಿ ದರ್ಶನ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಬ್ಯಾನರ್ ಕೂಡ ಹಾಕಿದ್ರು. ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಡೇ ನಾವು ಜಾತ್ರೆಯಲ್ಲಿ ಬಂದಿದ್ದೀವಿ ಏನೇನು ಬೇಕು ಅದು ತೊಗೊಳೋದಕ್ಕೆ. ಹಾಗೆಯೇ ನಾವು ತುಂಬಾ ಚೆನ್ನಾಗಿತ್ತು. ರೇಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವಸ್ತು ಚೆನ್ನಾಗಿದೆ ಅಂದಮೇಲೆ ರೇಟ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಒಂದು ಲೋಟಸ್ ಫ್ಲವರ್ಗೆ 100 ರೂಪೀಸ್ ಅಂತೆ ಒಂದು ಪೀಸು. ಹಾಗೆ ಇಲ್ಲಿ ಸರಗಳು ಪ್ರತಿಯೊಂದು ಐಟಮ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಅವಶ್ಯಕತೆ ಇಲ್ಲದನ್ನು ತೊಗೊಳಕ್ಕೆ ಹೋಗೋದಿಲ್ಲ. ತೊಗೊಂಡು ಸುಮ್ಮನೆ ಇಡೋದಾಗತ್ತೆ ಅಂಥೇಳಿ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಜಾತ್ರೆ ಅಂದರೆ ನಾವು ಚಿಕ್ಕವರಿದ್ದಾಗ ಒಂದು ಖುಷಿ ಇರ್ತಿತ್ತು. ನಾವು ಸಣ್ಣವರಿದ್ದಾಗೆ ತುಂಬಾ ಎಂಜಾಯ್ ಮಾಡ್ತಿದ್ವಿ ಜಾತ್ರೆನ. ಈ ಬ್ಯಾಗು ಲಂಚ್ ಬ್ಯಾಗು ನಮ್ಮ ಗಾನವಿಗೊಂದು ಲಂಚ್ ಬ್ಯಾಗ್ ತೊಗೊಂಡೆ ನಾನು. 50 ರೂಪೀಸ್ 100 ರೂಪೀಸ್ಗೆಲ್ಲ ಸಿಕ್ತು ಲಂಚ್ ಬ್ಯಾಗು. ಜೂಟದು ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ತುಂಬಾ ಎಂಜಾಯ್ ಮಾಡ್ತಿದ್ವಿ ಜಾತ್ರೆನ. ಬಟ್ ಇವಾಗಿನವ್ರಿಗೆ ಜಾತ್ರೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಕಡಿಮೆ. ಆದರೆ ನಾವು ಚಿಕ್ಕವರಿದ್ದಾಗ ಒಂದು ಖುಷಿನೇ ಬೇರೆ ಇರ್ತಿತ್ತು. ಜಾತ್ರೆಯಿಂದ ಕುಣ್ಕೊಂಡು ಹೋಗ್ತಿದ್ವಿ. ಮನೇಲಿ ಕೊಟ್ಟಿರೋಂಥ 10 ರೂಪಾಯಿನೋ 20 ರೂಪಾಯಿ ಜಾಸ್ತಿ ಅಂದರೆ 50 ರೂಪಾಯಿ 100 ರೂಪಾಯಿ ಈ ಥರ ಕೊಡೋರು. ಅದನ್ನೇ ಇಟ್ಕೊಂಡು ನಾವು ಎಷ್ಟು ಚೆನ್ನಾಗಿ ಜಾತ್ರೆನೆಲ್ಲ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಇವಾಗ ಜಾತ್ರೆ ಇದೆ, ಬಟ್ ಈಗಿನವ್ರಿಗೆ ಆ ಥರ ಇಂಟ್ರೆಸ್ಟು ಇಲ್ಲ. ಈಗಿನ ಮಕ್ಕಳಿಗೂ ಜಾತ್ರೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನೋಡಿ. ದುಡ್ಡು ಕೊಟ್ಟಿನಿ ಸಾರಿ ಒಳಗೆ ಯಾವ ಮ್ಯಾಚ್ ಹಸಿರು ಮಣಿದು ಈಗ ಪ್ಲೇಟ್ ಗಣೇಶೋತ್ಸವದ ಜಾತ್ರೆ ವಿಡಿಯೋನ ಎಷ್ಟು ಚೆನ್ನಾಗಿ ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನಾನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಜಾತ್ರೆ ಅನ್ನೋದನ್ನು ಕೂಡ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಿಷ್ಟು ನಮ್ಮ ಊರಿನ ಜಾತ್ರೆ ವಿಡಿಯೋ ಆಗಿತ್ತು. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.